ಸೊ 46 ಕ್ವಶನ್ ನೋಡೋದಾದರೆ, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಝೀರೋಸ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್, ದೆನ್ 1/ಆಲ್ಫಾ ಪ್ಲಸ್ 1/ಬೀಟಾ ಈಸ್ ಈಕ್ವಲ್ ಟು ಅಂತ ಕೇಳಿದರೆ, ಸೊ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ತೀವಪ್ಪ ಅಂತಂದರೆ, ಸೊ 46 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್. ಸೊ ಇದರಲ್ಲಿ ನಾವು ಫಸ್ಟು ಇದನ್ನು ಎ ತಗೊಳ್ಳೋಣ, ಸೊ ಬಿ ಇದನ್ನು 1 ತಗೊಳ್ಳೋಣ, ಸಿ ಈಸ್ ಈಕ್ವಲ್ಸ್ ಟು 1. ಇಲ್ಲಿ ಕೋಫಿಷಿಯಂಟ್ ಏನು ಇಲ್ಲಪ್ಪ ಅಂತಂದರೆ ನಾವು 1 ತಗೊಬೇಕು. ಸೊ ಸಮ್ ಆಫ್ ಝೀರೋಸ್ ಆಫ್ ಆ್ಯನ್ ಕ್ವಾಡ್ರಿಕ್ ಈಕ್ವೇಷನ್ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ. ಸೊ ಇಲ್ಲಿ ಮೈನಸ್ ಬಿ ಅಪ್ಪ ಅಂತಂದರೆ -1, ಸೊ ಎ ಅಂದರೆ 1, ಸೊ 1/1 ಅಂತಂದರೆ 1, ಹಾಗೆ ಮೈನಸ್ ಸೈನ್ ಇದೆ, ಅದೇ ರೀತಿ ಬರ್ಕೊತೀವಿ. ಸೊ ಪ್ರಾಡಕ್ಟ್ ಆಫ್ ಝೀರೋಸ್ ಈಸ್ ಈಕ್ವಲ್ಸ್ ಟು ಸಿ ಬೈ ಎ. ಸೊ ಸಿ ಬೈ ಎ ಏನಂತಂದರೆ 1/1, ಸೊ 1/1 ಈಸ್ ಈಕ್ವಲ್ಸ್ ಟು 1. ಸೊ ಇವಾಗ ಈ ಫೈನಲ್ ಆನ್ಸರ್ನ ಡಿವೈಡ್ ಮಾಡಿ, ಸೊ -1/1 ಡಿವೈಡ್ ಮಾಡಿ ನಿಮಗೆ ಆನ್ಸರ್ -1 ಬರುತ್ತೆ. ಸೊ ಇದಕ್ಕೆ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಈ ಕ್ವಶನ್ ಆಲ್ರೆಡಿ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಈ ಕ್ವಶನಲ್ಲಿ ಒಂದೊಂದು ಬಾಕ್ಸ್ ಬಂದುಬಿಟ್ಟು ಒಂದೊಂದು ಸ್ಕ್ವೇರ್ ಯೂನಿಟ್ ಲೆಕ್ಕ ಆಗುತ್ತೆ. ಸೊ ಅದೇ ರೀತಿ ನಾವು ಎಷ್ಟು ಬಾಕ್ಸ್ ಇದೆ ಅಂತ ಟೋಟಲ್ ಕೌಂಟ್ ಮಾಡ್ಕೊತ ಬರಬೇಕು ಒಂದೊಂದೇ ಬಾಕ್ಸು. ಸೊ ಈ ಹಾಫ್ ಆಫ್ ಬಾಕ್ಸ್ಗಳು ಬಂದುಬಿಟ್ಟು ನಾವು ಈ 2 ಬಾಕ್ಸ್ ಸೇರಿ 1 ಬಾಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ಈ 2 ಬಾಕ್ಸ್ ಸೇರಿ 1 ಬಾಕ್ಸ್ ಅಂತ. ಬಟ್ ಇಲ್ಲಿ ಲಾಸ್ಟ್ ಕ್ವಶನ್ ನೋಡೋದಾದರೆ, ಇಲ್ಲಿ ಲಾಸ್ಟ್ ಬಾಕ್ಸಲ್ಲಿ 3 ಬರುತ್ತೆ, ಇಲ್ಲಿ ಇದೊಂದು ಮತ್ತು ಇದು ಬರುತ್ತೆ. ಸೊ ಈ 3 ನಾವು ಮಿಕ್ಸ್ ಮಾಡಿದರೆ 1.5 ಬರುತ್ತೆ ಇಲ್ಲಿ. ಸೊ ಟೋಟಲ್ ಆನ್ಸರ್ ಬಂದುಬಿಟ್ಟು 27.5 ಬಾಕ್ಸಸ್ ಇದರಲ್ಲಿ ಇದ್ದಾವೆ. ಸೊ ಸ್ಕ್ವೇರ್ ಯೂನಿಟ್ಸ್ ಎಷ್ಟಪ್ಪ ಅಂತಂದರೆ 27.5. ಆಪ್ಷನ್ ಡಿ ಇದಕ್ಕೆ ಆನ್ಸರ್ ಕರೆಕ್ಟ್. ಸೊ 48 ಕ್ವಶನ್ ನೋಡೋದಾದರೆ, ಮೆಟೀರಿಯಲ್ಸ್ ಫಾರ್ ರೈನ್ ಪ್ರೂಫ್ ಕೋಟ್ಸ್ ಆ್ಯಂಡ್ ಟೆಂಟ್ಸ್ ಒವೆ ದೇರ್ ವಾಟರ್ ಪ್ರೂಫ್ ಪ್ರಾಪರ್ಟೀಸ್ ಟು, ಅಂದರೆ ಆಪ್ಷನ್ ಎ ಇದಕ್ಕೆ ಆನ್ಸರು, ಸರ್ಫೇಸ್ ಟೆನ್ಷನ್. ಸೊ 49 ಕ್ವಶನ್ ಬಂದುಬಿಟ್ಟು, the floor of a particular room requires 700 tiles of 15 cm into 10 cm to cover it. ಅಂದರೆ ಒಂದು ಫ್ಲೋರಲ್ಲಿ ಒಂದು ರೂಮ್ನ ಕವರ್ ಮಾಡೋದಕ್ಕೆ ಟೈಲ್ಸಿಂದ 700 ಟೈಲ್ಸ್ ಬೇಕು. ಸೈಜ್ ಯಾವುದು ಅಂತಂದರೆ 15 cm into 10 cm. ಸೊ ಹೌ ಮೆನಿ ಟೈಲ್ಸ್ ರಿಕ್ವೈರ್ಡ್ ಟು ಕವರ್ ದ ಸೇಮ್ ಫ್ಲೋರ್ ಇಫ್ ದ ಸೈಜ್ ಚೇಂಜ್ಡ್ ಫ್ರಮ್ 15 into 10 cm 25 into 5. ಸೊ 15 ಇಂದ 25 ಕನ್ವರ್ಟ್ ಆದರೆ ಎಷ್ಟು ಟೈಲ್ಸ್ ಬೇಕು ನಮಗೆ ಆ ಫ್ಲೋರ್ನ ಫಿಲ್ ಮಾಡೋಕ್ಕೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ನ ಸಾಲ್ವ್ ಮಾಡೋದಾದರೆ, ಸೊ ಏರಿಯಾ ಆಫ್ ಟೈಲ್ಸು 15 cm ಇಂಟು 10 cm ಟೈಲ್ಸಿಗೆ ನೋಡೋದಾದರೆ 48th ಕ್ವಶನ್ 50 cm ಇಂಟು 10 cm ನೋಡೋದಾದರೆ 150 cm² ಆಗುತ್ತೆ. ಓಕೆನಾ, ಏರಿಯಾ ಆಫ್ ಟೈಲ್ ಬಂದುಬಿಟ್ಟಿದ್ದು. ಸೊ ಅದೇ ರೀತಿ ಒಂದು ನಂಬರ್ ಆಫ್ ಟೈಲ್ಸ್ required is equal to area of room by area of one tile. ಸೊ ಇಲ್ಲಿ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಅಂತಂದರೆ, ನಂಬರ್ ಆಫ್ ಟೈಲ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ. ಎಷ್ಟು ಅಂತ ಕೊಟ್ಟಿದ್ದಾರೆ? 700 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ 700 ಅಪ್ಪ ಅಂತಂದರೆ ಏರಿಯಾ ಆಫ್ ರೂಮ್ ನಮಗೆ ಕೊಟ್ಟಿಲ್ಲ. ಸೊ ಏರಿಯಾ ಆಫ್ ರೂಮ್ ಅದೇ ರೀತಿ ಬರ್ಕೊಳ್ಳೋಣ. ಸೊ ಏರಿಯಾ ಆಫ್ 1 ಟೈಲ್ ಅಪ್ಪ ಅಂತಂದರೆ 150 cm ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋದ್ರೆ ನಮಗೆ ಆನ್ಸರ್ ಬಂದುಬಿಟ್ಟು 5000. ಸೊ ಇದು ಬಂದುಬಿಟ್ಟು ನಮಗೆ ಏರಿಯಾ ಆಫ್ ರೂಮ್ ಗೊತ್ತಾಗುತ್ತೆ. ಸೊ ಇವಾಗ ಏರಿಯಾ ಆಫ್ ರೂಮ್ ಗೊತ್ತಾದಮೇಲೆ ನಾವು ನೆಕ್ಸ್ಟು ನ್ಯೂ ಟೈಲಿಗೆ ಏರಿಯಾ ನೋಡ್ಕೊತ ಹೋಗೋಣ. ನ್ಯೂ ಟೈಲಪ್ಪ ಅಂತಂದರೆ 25 cm ಇಂಟು 5 cm. ಸೊ 25 ಇಂಟು 5 ಬಂದುಬಿಟ್ಟು 125 cm. ಈಗ ನಮಗೆ ಆಲ್ರೆಡಿ ಏರಿಯಾ ಆಫ್ ಟೈಲ್ ಗೊತ್ತಿದೆ, ಎಷ್ಟು 5000. ಸೊ ಡಿವೈಡೆಡ್ ಬೈ 125. ಸೊ ಸೇಮ್ ಇದೇ ಫಾರ್ಮುಲಾನೇ, ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು ಏರಿಯಾ ಆಫ್ ರೂಮ್ ಬೈ ಏರಿಯಾ ಆಫ್ 1 ಟೈಲ್. ಸೊ ಏರಿಯಾ ಆಫ್ 1 ಟೈಲ್ಗೆ ಬಂದಿದೆ, ಏರಿಯಾ ಆಫ್ ರೂಮು ನಮಗೆ ಸಿಕ್ಕಿದೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ? ಟೋಟಲಾಗಿ 840 ಬರುತ್ತೆ. ಸೊ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು 840. ಸೊ ಆಪ್ಷನ್ ಬಿ ಬಂದುಬಿಟ್ಟು ಇದಕ್ಕೆ ಆನ್ಸರ್. ಸೊ 50th ಕ್ವಶನ್ ನೋಡೋದಾದರೆ, 1000 microns ಈಸ್ ಈಕ್ವಲ್ ಟು, ಅಂದರೆ 1000 microns ಎಷ್ಟಪ್ಪ ಅಂದರೆ 10⁻³ ಮೀಟ್ರ್ ಈಕ್ವಲ್ ಆಗುತ್ತೆ.